ಪ್ರವಾಸ ಮಾಡಿದ್ವಿ, ಅದಕ್ಕೆ ಎಷ್ಟು ಖುಷಿ ಇದೆ. ಇವಾಗ ಗೆದ್ದಿರೋದಕ್ಕೆ ಯಾವ ತರ ಹೋಗ್ತೀರಾ, ನೆಕ್ಸ್ಟ್ ಪ್ಲಾನ್ ಇದೆ? ಅದೇ ನಾವು ಏನು ಒಂದು ಕರ್ನಾಟಕ ಕಳ್ ಪ್ರವಾಸ ಅಂತ ಒಂದು ಟೂರ್ ಹಾಕೊಂಡು ಎಂಟೈರ್ ಕರ್ನಾಟಕ ನಾನು ಮಲೈಕ ಅವರೆಲ್ಲ ಕಡೆ ಟೂರ್ ಮಾಡಿದ್ವಿ. ಒಂದು 5-6 ಕಡೆ ರಿಲೀಸ್ ಇವೆಂಟ್ಗಳು ಮಾಡಿದ್ವಿ. ಸೊ ಅಲ್ಲಿ ಎಲ್ಲರೂ ಸಹ ಜನ ನನ್ನ ಪ್ರೀತಿ ಕೊಟ್ಟರು. ಉತ್ತರ ಕರ್ನಾಟಕ ಜನ ಅಂತೂ ಅವ್ರಿಗೆ ಯಾವ ಜನ್ಮದಲ್ಲೂ ಕೂಡ ನಾನು ಅದು ಋಣ ಅಂತೂ ತೀರ್ಸೋಕ್ಕಲ್ಲ, ಆ ಮಟ್ಟಕ್ಕೆ ಪ್ರೀತಿ ಕೊಟ್ಬಿಡ್ತಾರೆ ನನಗೆ 2ನೇ ಸಿನಿಮಾಗೆ. ಸೊ ಒಂದು ಎಲ್ಲವಾಗ ನಂಬಿಕೆ ಇತ್ತು ಜನ ಥಿಯೇಟ್ರಿಗೆ ಬರ್ತಾರೆ ಅಂತೇಳಿ. ಸೊ ಫಸ್ಟ್ ಡೇ ಫಸ್ಟ್ ಶೋ, ಆಮೇಲೆ ಎಲ್ಲ ಕಡೆ ನಾನು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಕಡೆನೂ ಹೌಸ್ಫುಲ್ಲ, ಎಲ್ಲೋ ಮಾತ್ರ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಯಾವತ್ತಿದ್ರೂ ನಾನು ಕರ್ನಾಟಕ ಜನತೆಗೆ ಚಿರುಣಿಯಾಗಿರ್ತೀನಿ. ಈಗೇನು ನೀವು ಸಿನಿಮಾ ನೋಡಿದ್ದೀರಾ, ಇದು ಟೀಸರ್ ಅಷ್ಟೇ, ಇನ್ನೂ ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀನಿ. ಇದೇ ಥರ ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಗೊತ್ತಿಲ್ಲಮ್ಮ, ಅವ್ರು ಬೆಳ್ಳಾರಿಯಲ್ಲಿದ್ದಾರೆ. ಅವ್ರು ಯಾವ ಖಂಡಿತ ನೋಡ್ತಾರೆ, ಅವರು 100% ನನ್ನ ಜೊತೆ ನೋಡ್ತಾ ಅಥವಾ ಅವ್ರ ಫ್ರೆಂಡ್ ಜೊತೆ ಹೋಗಿ ನೋಡ್ತಾರೋ ಗೊತ್ತಿಲ್ಲ, ಅವ್ರ ಪಕ್ಕ ಅಂತೂ ನೋಡೋದು. ಅಂಡ್ ವ್ಯಾಲ್ಯೂಸ್ ತುಂಬಾ ಇದೆ, ಅಂದ್ರೆ ತಂದೆ ತಾಯಿ ವ್ಯಾಲ್ಯೂಸ್ ನ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಅಂಡ್ ಅದು ಎಮೋಷನಲ್ ಸೀಕ್ವೆನ್ಸಸ್ ಕೂಡ ಇದೆ. ಇದು ಯೂತ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಸಿನಿಮಾ ಅಲ್ವಮ್ಮ. ಮತ್ತೆ ನೀವು ಎಷ್ಟು ಇಷ್ಟಪಡ್ತೀರಾ ನಿಮ್ಮ ತಂದೆ? ಇವಾಗ ಒಂದು ಇಷ್ಟಪಡ್ತೀವಿ. ಯಾಕೆ ಇಷ್ಟಪಡ್ತಾರೆ? ಈ ಸಿನಿಮಾ ಅಲ್ಲಿ ಏನಾದ್ರು ರಿಲೇಟಬಲ್ ಇದೆ? ನಿಮ್ಮ ಕಾಲೇಜ್ ಟೈಮಲ್ಲಿ ಅದೇ ತರ ಇದ್ರಾ ಹೇಗೆ ಅಂತ? ಒಂದು ಸ್ವಲ್ಪ ಅಫ್ಕೋರ್ಸ್ ಆ ವಯಸ್ಸಲ್ಲಿ ಆ ಟೈಮಲ್ಲಿ ಅಫ್ಕೋರ್ಸ್ ಇದೆಲ್ಲ ಎಲ್ಲ ಹುಡುಗರು ಮಾಡೋದೇ, ನಾನೇನು ಸ್ಪೆಷಲ್ ಅಲ್ಲ. ಸೊ ಅದೆಲ್ಲ ಒಂದಷ್ಟು ಈಗ ಬೇಬಿ ಸಿನಿಮಾ ಅಂತ ಯಾರು ಅಂದ್ರು, ಅದಕ್ಕೂ ಯೂಎ ಕೊಟ್ಟಿದ್ರು. ತುಂಬಾ ಸಿನಿಮಾಸ್ಗಳು ಈ ತರ ಇದೆ, ಯೂಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಟ್ ಇದು ಯಾಕೆ ಎ ಸರ್ಟಿಫಿಕೇಟ್ ಅಂತ ಒಂದು ಪ್ರಶ್ನೆ ಆಗ್ಬಿಟ್ಟು. ಈಗ ನಾನು ತಮ್ಗಳಿಗೆ ಕೇಳ್ಬೇಕು, ನಾನು ಎಲ್ರಿಗೂ, ತಾವೆಲ್ಲರೂ ಸಿನಿಮಾ ನೋಡಿದ್ರಿ, ಎಲ್ಲಾದ್ರೂ ಎ ಸರ್ಟಿಫಿಕೇಟ್ ಸಿನಿಮಾ ಹತ್ರ ಇದೆಯಾ? ಈ ಸಿನಿಮಾ ಎಲ್ಲರೂ ಎಕ್ಸ್ಪೋಸ್ ಮಾಡ್ಸಿದೀವ, ಎಕ್ಸ್ಪೋಸ್ ಇದೆ. ಓನ್ಲಿ ಬ್ಲಡ್ ಎಲ್ಲರೂ ಮಚ್ಚಿ ಹಿಡ್ಕೊಂಡು ಕತ್ತರಿಸ್ತಿದೀವ, ಬ್ಲಡ್ ಇಲ್ಲ, ಎಕ್ಸ್ಪೋಸ್ ಇಲ್ಲ, ಸಿಂಪಲ್ ಡೀಸೆಂಟ್ ಲವ್ ಸ್ಟೋರಿ. ಅದು ಗೊತ್ತಿಲ್ಲ ಸರ್, ಅವ್ರದ್ದು ರಾಜಕೀಯ ಹೊಸವ್ರಿಗೆ ಅವ್ರಿಗೆ ಅರ್ಥ ಮಾಡ್ತಿದೆ ಸರ್. ಇದು ಯಾವ ಅಂಶನೂ ಇಲ್ಲ, ಹೋಗ್ಲಿ ಬಿಡಿ, ಆ ಥರ ಇದೆಯಾ, ಆ ಥರ ಸೀನ್ ಹೇಳ್ಬಿಟ್ಟು ಅದು ಕಟ್ಟೆ ಮಾಡಿಬಿಡ್ತೀವಿ. ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ? ಪಾಪ ತಾವುಗಳು ಬರೋದು ನೀವೇನು ತಲೆಯಲ್ಲಿ ಹಾಕೊಂಬರಲ್ಲ, ನಾವೇನು ತೋರಿಸ್ತೀವಿ ನೀವು ಅದನ್ನು ನೋಡೋದು. ಸೊ ನಮಗೆ ಗೊತ್ತಿರುತ್ತೆ ನಾವೇನು ಕಟ್ ಮಾಡಿದ್ದೀವಿ ಅಂತ. ಆದರೂ ಅವ್ರು ಒಪ್ಪಿಲ್ಲ, ಇಲ್ಲ ನಾವು ಕೊಡೋದೇ ಆಯಿತು ಸರ್ ಪರವಾಗಿಲ್ಲ, ಕೊಟ್ಟು ತಾನೆ ಎಲ್ಲೂ ಸಹ ನಾನು ಗೆಲ್ಕೊಂಡ್ಬರ್ತೀನಿ. ನನಗೆ ಕರ್ನಾಟಕ ಜನ ನಂಬಿಕೆ ಇದೆ, ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಜನ ನನ್ನ ಕೈ ಬಿಡಲ್ಲ, ಈ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ಹೇಳ್ಬಿಟ್ಟೇ ಬಂದಿದ್ದು. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ತಮಗೆ ದೇವರು ನಾವು ಎಲ್ಲ ಶಕ್ತಿ ಕೊಟ್ಟು ನಿಮಗೆ ಇದೆ. ಸ್ವಲ್ಪ ಸೆನ್ಸರ್ಗಳ ಮೇಲೆ ಸ್ವಲ್ಪ ಕ್ರಮ ತಗೊಳ್ಳಿ, ಅಧಿಕಾರಿಗಳಿಗೆ ಸ್ವಲ್ಪ ಪ್ರೆಷರ್ ಹಾಕಿ. ಏನಕ್ಕಂದರೆ ನನಗೆ ಆಗಿರೋದು ಅನ್ಯಾಯ ಇನ್ನೊಬ್ಬನ ಆಗಬಾರ್ದು. ನೀವು ಹೇಳ್ತಿಲ್ಲ ನನ್ನ ಮಿನಿಸ್ಟರ್ ಮಗ ಅಂತ, ನಮ್ಮದೇ ಸರ್ಕಾರ ಅಲ್ವಾ, ಆದರೂ ಸಹ ಇಟ್ಕೊಂಡು ನನಗೆ ರಾಜಕೀಯ ಮಾಡಿದ್ದಾರೆ. ಪಾಪ ಹೊಸದು ಕಥೆ ಇದೆ. ಸೊ ಅನ್ಯಾಯ ಆಗಬಾರ್ದು. ಓಕೆ, ನನಗೆ ಒಂದು ಫೇಸ್ ವ್ಯಾಲ್ಯೂ ಇದೆ, ನಮ್ಮ ಹತ್ರ ಬಜೆಟ್ ಇತ್ತು. ಪಾಪ ನಿರ್ಮಾಪಕರು ನಾನು ಅಂದ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು, ಕೋಟಿಗಟ್ಟಲೆ ಪ್ರಮೋಷನ್ ಮಾಡಿದ್ರು. ಪಾಪ ಹೊಸೊಬ್ಬರು ಎಲ್ಲಿ ಮಾಡ್ತಾರೆ? ಅವ್ರು ಇಷ್ಟು ಬಜೆಟ್ ಅಂತ ಪಾಪ ಏನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಪಾಪ ಅವ್ರ ಕೈಲಿ ಆಗಲ್ಲ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕನ್ನಡ ಸಿನಿಮಾಗಳು ಸೋಲ್ತಾ ಇರೋದು ಕೆಲವು, ಇದು ಒಂದು ಕಾರಣ ಅಂತಲೇ ಹೇಳ್ತೀನಿ. ಸರಿ, ನೆಕ್ಸ್ಟ್ ಯಾಕಂದರೆ ಇವಾಗ ಸದ್ಯಕ್ಕೆ ಏನು ಕಷ್ಟಪಟ್ಟಿದ್ದೀನೋ ಸ್ವಲ್ಪ ಎಂಜಾಯ್ ಮಾಡ್ತೀನಿ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಏನಾದರೂ ನಿದ್ದೆ ಇಲ್ಲ ಇಷ್ಟು ತಿಂಗಳಿಂದ, ಅದನ್ನೂ ರಾತ್ರಿ ಕೆಲಸನೇ ಆಗೋಯ್ತು. ಇವರು ಸೆನ್ಸರ್ಗಳು ಅದು ಇದು ಎಲ್ಲನೂ ಕೂಡ. ಸ್ವಲ್ಪ ದಿವಸ ಈಗ ಒಂದು ಟೂರ್ ಮಾಡೋಣ ಅಂತ, ಇನ್ನೊಂದು ಚಿಕ್ಕ ಟೂರ್ ಮಾಡೋಣ ಅಂತ ಇದ್ದೀನಿ, ಸಕ್ಸಸ್ ಸಂಭ್ರಮ ಅಂತ ಹೇಳಿ. ಏನಕ್ಕಂದರೆ ಕೆಲಸ ಆಗುವಾಗ ಕೆಲಸ ಬೇಕು ಆಗ ಹೋಗ್ಬಿಟ್ಟು ಬೇಡ್ಕೊಳ್ಳೋದಲ್ಲ, ಮತ್ತೆ ಅವ್ರಿಗೆಲ್ರಿಗೂ ಹೋಗ್ಬಿಟ್ಟು ಧನ್ಯವಾದ ಸರ್. ಸರ್ 2 ಲಾಟ್ರಿ ಒಂದು ಥಿಯೇಟರ್ ಒಳಗಡೆ ಕೇಳಿದ್ದು, ಇನ್ನೊಂದು ಫ್ರೆಂಡ್ ಸಿನಿಮಾನ ನೋಡಿದ್ದು. ಹೇಗೆ ಮನಸ್ಸು ತುಂಬಂದಿದೆ, ಹ್ಯಾಪಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಆಗಿದೆ. ಡೈರೆಕ್ಟರ್ ಸರ್ ಅನಿಲ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ನಮ್ಮ ಬ್ರದರ್ ಜೈದ್ ಖಾನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಂದರೆ ಇದು ಮೂವಿ ಆ್ಯಸ್ ಅ ಟೀಮ್ ವರ್ಕ್ ಮಾಡಿಲ್ಲ, ಆ್ಯಸ್ ಅ ಫ್ಯಾಮಿಲಿ ವರ್ಕ್ ಮಾಡಿದ್ದೀವಿ. ಲಾಡ್ ಆಫ್ ಹರ್ಡಲ್ಸ್, ತುಂಬ ಈ ಕಡೆ ಆ ಕಡೆ ಆಗೋದು, ಬಿಸಿಲು, ಮಂಗಳೂರಲ್ಲಿ ಶೂಟ್ ಮಾಡಿದ್ದು, ಅದೆಲ್ಲ ಇವತ್ತು ಜ್ಞಾಪಿಸ್ಕೊಂಡ್ರೆ ಈ ಥರ ಒಂದು ಸಿನಿಮಾ ನೋಡಿ ಲಾಸ್ಟಲ್ಲಿ ಕಣ್ಣೀರು ಬಂದಾಗ ಅದೆಲ್ಲ ಮರ್ತೋಯ್ತು. ಆ್ಯಂಡ್ ಮಲೈಕಾಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಸೂಪರಾಗಿ ಮಾಡಿದ್ದಾರೆ. ರಚಿತಾ ರಾಮ್ ಅವರಾಗಿರ್ಬೋದು, ಮಲೈಕರ್ ಆಗಿರ್ಬೋದು, ಆಮೇಲೆ ನಾಗೇಶ್ ಅವರು ಡೈಲಾಗ್ ಬರೆದಿದ್ದಾರೆ ಸೂಪರಾಗಿ. ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಲ್ಟು ಒಂದು ಸಿನಿಮಾ ಅಲ್ಲ, ಎಮೋಷನ್ ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಈ ಸಿನಿಮಾ.